ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಮೇ 21 ವಿಶೇಷವಾಗಿರುವಂತಹ ಅಮೃತ ಸಿದ್ಧಿ ಯೋಗ ಮುಗಿತಾ ಬಂದಿದೆ. ನಿಮ್ಮ ಜೀವನದಲ್ಲಿ ಈಗ ಸಂತೋಷದ ಸಮಯ ಶುರುವಾಗುತ್ತೆ. ಏಕೆಂದರೆ ನಾಳೆ ವಿಶೇಷವಾಗಿ ಮೇ 22 ಲಕ್ಷ್ಮೀ ದೇವಿಗೆ ಆರಾಧನೆ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಸಮಯ. ಶುಕ್ರವಾರದ ಶುಭ ಸಮಯದಲ್ಲಿ ನಾವು ತಿಳಿಸಿರುವಂತಹ ಪರಿಹಾರ ಅಷ್ಟೇ ಅಲ್ಲದೆ ಈ ರಾಶಿಯವರು ಜೀವನದಲ್ಲಿ ಯಾವ ರೀತಿ ಮುಂದೆ ಬರ್ತಾರೆ, ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ತಾರೆ ಎನ್ನುವಂತಹ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಈಗ ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಆರ್ಥಿಕವಾಗಿ ಸದೃಢರಾಗ್ತೀರಾ, ನೆಮ್ಮದಿಯನ್ನು ಪಡೆದುಕೊಳ್ತೀರಾ, ಮಹಾಲಕ್ಷ್ಮಿ ದೇವಿಯ ಕೃಪೆಗೆ ಪಾತ್ರರಾಗ್ತೀರಾ. ಏಕೆಂದರೆ ಗುರುವಾರದ ದಿನ ವಿಶೇಷವಾಗಿ ಅಮೃತ ಸಿದ್ಧಿ ಯೋಗ ಬಂದಿರೋದ್ರಿಂದ ಈಗ ಮಹಾಲಕ್ಷ್ಮಿ ದೇವಿಯ ಅನುಗ್ರಹಕ್ಕೋಸ್ಕರ ಸಂಪೂರ್ಣವಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂತಹ ಸಮಯ ಶುರುವಾಗಿರೋದ್ರಿಂದ ನಿಮ್ಮ ಮನೆ ಮನಸ್ಸು, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗೊಂದಲ, ತೊಂದರೆಗಳು ಎಲ್ಲವೂ ದೂರವಾಗುತ್ತೆ. ಈಗ ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಐಷಾರಾಮಿ ಜೀವನ ಶುರುವಾಗುತ್ತೆ. ನಿಮ್ಮ ಜೀವನದಲ್ಲಿ ಮಹಾರಾಜ ಯೋಗ ಅಷ್ಟೇ ಅಲ್ಲದೆ ನವಪಂಚಮ ರಾಜಯೋಗ ರೂಪುಗೊಳ್ತಾ ಇದೆ. ನಿಮ್ಮ ಜೀವನ ಇನ್ನು ಮುಂದೆ ಅತ್ಯಂತ ಶಕ್ತಿಶಾಲಿ ಫಲಪ್ರದ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಶುಕ್ರನು ಸುಖ, ಸಂಪತ್ತು, ರಾಜವೈಭೋಗದ ಪ್ರತೀಕವಾಗಿದ್ದರೆ ಶನಿ ಪರಿಶ್ರಮ, ಶಿಸ್ತು ಮತ್ತು ದೀರ್ಘಕಾಲದ ಫಲಿತಾಂಶಕ್ಕೆ ಒಂದು ವಿಶೇಷವಾಗಿರುವಂತಹ ಗ್ರಹವಾಗಿರ್ತಾನೆ. ಈ ಗ್ರಹಗಳ ವಿಶೇಷವಾದ ಸೌಹಾರ್ದತೆ ಯುಗ ನಿಮ್ಮ ಜೀವನದಲ್ಲಿ ಸಮತೋಲನವನ್ನು ತಂದುಕೊಡುತ್ತೆ, ಸ್ಥಿರವಾದ ಪ್ರಗತಿಯನ್ನು ನೀಡುತ್ತೆ. ವಿಶೇಷವಾಗಿ ರಾಶಿಯವರಿಗೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಮತ್ತು ವೃತ್ತಿ ಜೀವನದಲ್ಲಿ ಮಹತ್ವದ ತಿರುವನ್ನು ಸಾಧಿಸೋಕೆ ಸಹಾಯ ಮಾಡ್ಬೋದು. ಇಷ್ಟೆಲ್ಲ ಅದೃಷ್ಟ ಲಾಭವನ್ನು ಲಕ್ಷ್ಮೀ ದೇವಿಯ ಕೃಪೆಗೆ ಪಡೆದುಕೊಳ್ಳುವಂತಹ ರಾಶಿಗಳು ಯಾವ್ಯಾವು, ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಯಾವ ಒಂದು ಸಣ್ಣ ಪರಿಹಾರವನ್ನು ಮಾಡಬೇಕು, ಖಂಡಿತವಾಗಿ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಜೀವನದಲ್ಲಿ ಹೊಸ ಅವಕಾಶಗಳು, ಹಣಕಾಸಿನ ಲಾಭ, ವೃತ್ತಿಪರ ಯಶಸ್ಸು ದೊರೆಯುವಂತಹ ಸೂಚನೆಗಳು ಅದ್ಭುತವಾಗಿದೆ. ಒಟ್ಟಾರೆಯಾಗಿ ಪ್ರಗತಿ ಮತ್ತು ಶುಭ ಫಲಿತಾಂಶವನ್ನು ತರುವಂತಹ ಮಹತ್ವದವಾದ ಸಮಯ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಆಧ್ಯಾತ್ಮಿಕ ಶಕ್ತಿ ಮತ್ತು ವಿಶೇಷವಾಗಿ ದೀರ್ಘಕಾಲದ ಸ್ಥಗಿತಗೊಂಡ ಕೆಲಸಗಳನ್ನು ಮತ್ತೆ ವೇಗವಾಗಿ ಪ್ರಾರಂಭ ಮಾಡೋದಕ್ಕೆ ಸಮಯ ಸೂಕ್ತವಾಗಿದೆ. ನಿಮ್ಮ ಶ್ರಮದಿಂದ ಮಾಡಿದ ಕೆಲಸಗಳು ಭವಿಷ್ಯದಲ್ಲಿ ನಿಮ್ಮ ಹೆಸರು, ಖ್ಯಾತಿಗೆ ಮಹತ್ವದ ಕೊಡುಗೆ ನೀಡುತ್ತದೆ. ವೃತ್ತಿ ಜೀವನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಕೆಲಸದ ಸ್ಥಳದಲ್ಲಿ ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ನಿಮ್ಮ ಪರಿಶ್ರಮ ಮತ್ತು ನೈಪುಣ್ಯಕ್ಕೆ ಸರಿಯಾದ ಮಾನ್ಯತೆ ದೊರೆಯುತ್ತೆ. ವ್ಯವಹಾರದಲ್ಲಿ ತೊಡಗಿರುವಂತಹ ಹೊಸ ಅವಕಾಶಗಳು ಸ್ಥಿತಿಗಳನ್ನು ಬಲಪಡಿಸುವಂತಹ ಸಹಾಯ ಇರುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೇವರ ಒಂದು ಆಶೀರ್ವಾದಕ್ಕೆ ಒಳಗಾಗಬೇಕು, ಎಲ್ಲ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ನಿಮ್ಮ ಕುಟುಂಬ ಹಾಗೂ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಒಳಗಾದರೂ ಕೂಡ ಯಾವತ್ತೂ ಕೂಡ ಕಿರಿಕಿರಿಯನ್ನು ಮಾಡಿಕೊಳ್ಬೇಡಿ. ಧ್ಯಾನ ಮತ್ತು ಯೋಗವನ್ನು ಮಾಡೋದು ನಿಮ್ಮ ಜೀವನದಲ್ಲಿ ಯೋಗವನ್ನು ವೃದ್ಧಿ ಮಾಡುತ್ತೆ. ಸಂಬಂಧಗಳಲ್ಲಿ ಹೆಚ್ಚು ಪ್ರೀತಿ ಮತ್ತು ಅರ್ಥ ಮಾಡಿಕೊಳ್ಳುವಿಕೆ ಬೆಳೆಯುತ್ತೆ. ಪ್ರೇಮ ಸಂಬಂಧಗಳು ಹೆಚ್ಚು ಪರಿಪಕ್ವವಾಗುತ್ತೆ. ವಿದ್ಯಾರ್ಥಿಗಳಿಗೆ ಯಾವುದೇ ಲಾಭ ಮತ್ತು ವಿಶೇಷವಾಗಿ ಅನುಕೂಲಕರವಾಗಿರುತ್ತೆ. ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶವನ್ನು ಕಂಡುಕೊಳ್ತೀರಾ. ಒಟ್ಟಾರೆ ಈ ರಾಶಿ ಚಕ್ರದವರಿಗೆ ದೇವರ ಅನುಗ್ರಹ, ಶಿಸ್ತು, ತಾಳ್ಮೆ, ನಿರಂತರ ಪ್ರಯತ್ನಗಳಿಗೆ ಹೆಚ್ಚು ಫಲ ಕೊಡುವಂತಹ ಸಂದರ್ಭ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಕಾರ್ಯಕ್ಷಮತೆಯ ಹೊಣೆಗಾರಿಕೆಯನ್ನು ಸೆಳೆಯುವಂತೆ ಬೆಳೆಸುತ್ತೆ. ನಿಮ್ಮ ಜೀವನದಲ್ಲಿ ಉಳಿತಾಯ ಮತ್ತು ಹಣಕಾಸಿನ ಸ್ಥಿರತೆ ಕ್ರಮೇಣವಾಗಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಅನುಕೂಲಕರವಾಗಿದ್ದು ಶೈಕ್ಷಣಿಕ ಗುರಿಗಳತ್ತ ಕ್ರಮಬದ್ಧವಾಗಿರುವಂತಹ ಮುನ್ನಡೆಯನ್ನು ಸಾಧಿಸಬಹುದು. ಉತ್ತಮವಾದ ಫಲಿತಾಂಶಗಳನ್ನು ನೀಡುವಂತಹ ಸಂದರ್ಭ. ಕುಟುಂಬ ಜೀವನದಲ್ಲಿ ಸಂಬಂಧಗಳು ಸುಧಾರಿಸುತ್ತವೆ. ಮನೆಯ ವಾತಾವರಣ ಶಾಂತಿ ಹಾಗೂ ಸಾಮರಸ್ಯದಿಂದ ತುಂಬಿರುತ್ತೆ. ಒಟ್ಟಾರೆ ಯೋಗವು ಈ ರಾಶಿಯವರಿಗೆ ಸ್ಥಿರತೆ, ಯಶಸ್ಸು, ದೀರ್ಘಕಾಲದ ಬೆಳವಣಿಗೆಯನ್ನು ನೀಡುತ್ತೆ. ಲಾಭವನ್ನು ಕಂಡುಕೊಂಡು ನೆಮ್ಮದಿಯನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಸಿಂಹ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಮಕರ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.